ಪ್ರೊಫೆಸರ್ ಡಾಕ್ಟರ್ ಎಚ್ ಎಲ್ ಸ್ವಾಮಿ ಅಂತ. ಸೊ ನಮ್ಮ KQSDA ಚೇರ್ಮನ್ನು. ನಾವು ಪ್ರತಿ ವರ್ಷ ಅವರ ಫೌಂಡರ್ ಸ್ಯಾಮ್ಯುಯಲ್ ಹಾನಿಮನ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಪ್ರತಿ ವರ್ಷ ನಾವೆಲ್ಲ ಡಾಕ್ಟರ್ ಸೇರ್ತೀವಿ. ಈ ವರ್ಷದ ಸೆಲೆಬ್ರೇಷನ್ ಥೀಮ್ ಬಂದ್ಬಿಟ್ಟು ಕ್ಯಾನ್ಸರ್ ಆ್ಯಂಡ್ ಹೋಮಿಯೋಪತಿಯಲ್ಲಿ ಕ್ಯಾನ್ಸರ್ ಹೇಗೆ ಯಾವ ರೋಲ್ನ ಇದು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಿದ್ವಿ. ಇಲ್ಲಿ ಎರಡು ರೀತಿಯಲ್ಲಿದೆ. ಒಂದು, ಹೋಮಿಯೋಪತಿಕ್ ಡಾಕ್ಟರ್ಸ್ಗೆ ಅವ್ರ ಬೇರೆ ಸೀನಿಯರ್ಸ್ ಎಲ್ಲ ಟ್ರೀಟ್ ಮಾಡಿರೋ ಕೇಸಸ್ ನೋಡಿ ಅವ್ರಿಗೆ ಬರೋ ಕಾನ್ಫಿಡೆನ್ಸಿಂದ ಅವ್ರ ಕೇಸಸ್ ತಗೊಳ್ಳೋದು. ಎರಡನೇದು ಪಬ್ಲಿಕ್ ಅವೇರ್ನೆಸ್ಸು ಏನು ಅಂತ ಹೇಳಿದ್ರೆ, ಹೋಮಿಯೋಪತಿ ನೀವು ಕ್ಯಾನ್ಸರ್ ಕೇಸಸ್ಸಲ್ಲಿ ಹೋಮಿಯೋಪತಿನ ಕೂಡ ನೀವು ಯೋಚಿಸ್ಬೋದು, ಹೋಮಿಯೋಪತಿಕ್ ಡಾಕ್ಟರ್ಸ್ನ ಅಪ್ರೋಚ್ ಮಾಡ್ಬೋದು, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ನ ತಗೊಳ್ಳೋದಕ್ಕೆ ಎನ್ಕರೇಜ್ ಮಾಡೋದು. ಇದರಲ್ಲಿ ಎರಡು ಅಡ್ವಾಂಟೇಜು. ಒಂದು, ಹೋಮಿಯೋಪತಿ ಔಷಧಿಗಳಲ್ಲಿ ಅಡ್ವರ್ಸ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ತೊಗೊಂಡಾಗ ಪೇಷಂಟು ಇಮಿಡಿಯೇಟ್ ಆಫ್ಟರ್ ದಿ ಕೀಮೋಥೆರಪಿ ಆರ್ ರೇಡಿಯೋಥೆರಪಿ ದೇ ಬಿಕಮ್ ಮೋರ್ ವೀಕರ್ ದ್ಯಾನ್ ದಿ ಬಿಫೋರ್. ನಮ್ಮಲ್ಲಿ ಮೆಡಿಸಿನ್ಸ್ ಆರ್ ಸೋ ಮೈಲ್ಡ್, ಇಟ್ ಈಸ್ ಸೋ ಜೆಂಟಲ್. ನಮ್ಮ ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಕೂಡ ಅವ್ರಿಗೆ ಇನ್ನೂ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅದು ಒಂದನೇದು. ಎರಡನೇದು ಏನು ಅಂತ ಹೇಳಿದ್ರೆ, ಕಾಸ್ಟ್ ಎಫೆಕ್ಟಿವ್. ನಮ್ಮ ಟ್ರೀಟ್ಮೆಂಟು ರೆಗ್ಯುಲರ್ ಟ್ರೀಟ್ಮೆಂಟನ್ನು ಈವನ್ 120 ಅಂದರೆ ಅದು ಅಲ್ಲಿ ₹100 ಖರ್ಚು ಮಾಡೋದು ನಮ್ಮಲ್ಲಿ ₹10 ಖರ್ಚು ಮಾಡಿದ್ರೆ ಸಾಕು, 10% ಕೂಡ ಆಗೋದಿಲ್ಲ, ಅಷ್ಟು ಕಡಿಮೆ, ಅದಕ್ಕಿಂತ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನು ಎನ್ಕರೇಜ್ ಮಾಡಬೇಕು. ನಮ್ಮ ದೇಶದಲ್ಲಿ ಎಲ್ಲಿ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು, ಪೋರ್ ಪೇಷಂಟ್ಸು ಜಾಸ್ತಿ ಇರೋ ಇದರಲ್ಲಿ ಹೋಮಿಯೋಪತಿನ ಸರ್ಕಾರ ಕೂಡ ಇದಕ್ಕೆ ಎನ್ಕರೇಜ್ ಕೊಡಬೇಕು. ಇನ್ನೂ ಹೆಚ್ಚಿನ ಇದರಲ್ಲಿ ಸಂಶೋಧನೆಗಳನ್ನ ಆಗಬೇಕು, ಸಂಶೋಧನಾ ಕೇಂದ್ರಗಳನ್ನ ಇದು ಶುರು ಮಾಡಬೇಕು, ಮತ್ತು ಹೆಚ್ಚು ಗೌರ್ಮೆಂಟ್ ಡಿಸ್ಪೆನ್ಸರಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಗೌರ್ಮೆಂಟ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಕೇಳ್ಕೊತೀನಿ. ಇವತ್ತು ಇಡೀ ಸ್ಟೇಟ್ಗೆ ಬರೀ ಒಂದೇ ಗೌರ್ಮೆಂಟ್ ಕಾಲೇಜ್ ಇದೆ. ಆದರೆ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರದಲ್ಲಿ 4-5 ಗೌರ್ಮೆಂಟ್ ಹೋಮಿಯೋಪತಿಕ್ ಕಾಲೇಜ್ ಇದೆ, ಕೇರಳದಲ್ಲಿ 4-5 ಕಾಲೇಜ್ ಇದೆ. ಆದರೆ ಕರ್ನಾಟಕದಲ್ಲಿ 11 ಪ್ರೈವೇಟ್ ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್ ಬಂದು ಒಂದೇ ಇದೆ. ಸೊ ಎಲ್ಲ ಕಡೆನೂ ಇನ್ನೊಂದು ಕನಿಷ್ಠ ಅಂದರೆ ಇನ್ನೂ 3-4 ಹೋಮಿಯೋಪತಿಕ್ ಕಾಲೇಜು ಸ್ಟಾರ್ಟ್ ಮಾಡಿ, ಮತ್ತು ಡಿಸೀಸ್ ಸ್ಪೆಸಿಫಿಕ್ ಅಂದರೆ ಈಗ ಕ್ಯಾನ್ಸರ್ ಅಂತಾಗಲಿ ಅಥವಾ ಏಡ್ಸ್ ಥರದ್ದಾಗಲಿ ಈ ಥರದ ಕಾಯಿಲೆಗಳಿಗೆ ಸ್ಪೆಸಿಫಿಕ್ ಆಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಪ್ರೈವೇಟು ಕ್ಯಾನ್ಸರ್ ಹಾಸ್ಪಿಟಲ್ನವರು ಕೂಡ ನಿಮ್ಮ ಹಾಸ್ಪಿಟ್ಲಲ್ಲಿ ಒಂದು ಹೋಮಿಯೋಪತಿಕ್ ವಿಂಗ್ ತೆಗೀರಿ. ಈಗ ಆಲ್ರೆಡಿ ಇವತ್ತಿನ ದಿವಸ ನಮ್ಮ ಚೀಫ್ ಗೆಸ್ಟ್ ಆದಂಥ ಶ್ರೀನಾಥ್ ಅವರು, ಶಂಕರ್ ಕ್ಯಾನ್ಸರ್ ಹಾಸ್ಪಿಟಲ್ ಚೀಫ್ನವರು, ಆಲ್ರೆಡಿ ಅವರು ಹೋಮಿಯೋಪತಿಕ್ ವಿಂಗನ್ನ ಅವ್ರ ಹಾಸ್ಪಿಟಲ್ ಶುರು ಮಾಡಿದ್ದಾರೆ. ಅದೇ ರೀತಿ ಕೂಡ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಏನಿದ್ದೀರಾ, ದಯವಿಟ್ಟು ನೀವು ಅಲ್ಲಿ ಒಂದು ಸ್ಪೇಸ್ ಕೊಡಿ ನಮಗೆ, ನಮಗೂ ಕೂಡ ಅಲ್ಲೊಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ತೀವಿ. ಅದನ್ನೇ ಹೇಳಿದ್ವಿ. ಈಗ ಒಂದು ಯಾಕೆ ಪಬ್ಲಿಕ್ ಹೋಗ್ತಾ ಇದ್ದಾರೆ ಅಂದರೆ, ಅದು ಕಾಣುತ್ತೆ, ಇದು ಕಾಣಿಸೋದಿಲ್ಲ. ಈಗ ಒಂದು ಏರಿಯಾಕ್ಕೆ ಹೋದರೆ 100 ಜನ ಇಂಗ್ಲೀಷ್ ಮೆಡಿಸಿನ್ ಡಾಕ್ಟರ್ಸ್ ಇದ್ದರೆ ಒಬ್ಬರು ಹೋಮಿಯೋಪತಿಯರು ಇರ್ತಾರೆ. ಒಂದು ಕಾಣಿಸೋದೊಂದು. ಎರಡನೇದು ಏನಂದ್ರೆ ಸರ್ಕಾರದ ಬೆಂಬಲ. ಈಗ ಅವರಿಗೆ ಅಲೋಪತಿಕ್ ಡಾಕ್ಟರ್ ಅಥವಾ ಇಂಗ್ಲೀಷ್ ಮೆಡಿಸಿನ್ಗೆ ₹1,00,000 ಕೊಟ್ಟರೆ ನಮಗೆ ₹100 ಕೊಡ್ತಾ ಇಲ್ಲ ಅನುದಾನನ. ಹೇಗೆ ಇಂಪ್ರೂವ್ ಆಗುತ್ತೆ ಅಲ್ವಾ? ಎರಡನೇದು. ಮೂರನೇದೇನು ಅಂತ ಹೇಳಿದ್ರೆ, ನೀವು ಮೀಡಿಯಾದವರು ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಹಾಗಾಗಿ ಅವಾಗ ಏನಾಗುತ್ತೆ, ನಮ್ಮ ಹೋಮಿಯೋಪತಿಗೆ ಇನ್ನೂ ಒಂದು ಹೆಚ್ಚಿನ ಇದು ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಮಾಧ್ಯಮ ಬಾಂಧವರು, ನಮ್ಮ ಮಿತ್ರರು, ನೀವು ಹೋಮಿಯೋಪತಿಗೆ ಹೆಚ್ಚಿನ ಕವರೇಜ್ ಕೊಡಿ.